ಮಹಾಭಾರತ ನೋಡಿದಾಗ ಅವತ್ತಿನ ಸ್ತ್ರೀ ಸ್ಥಾನಮಾನ ಏನಿತ್ತು ಅನ್ನೋದು ನಾವು ತಿಳ್ಕೊಬೋದಾ, ಅಥವಾ ಇವು ಬರೀ ಪಾತ್ರಗಳಾಗೆ ಕಾಣುತ್ತವ? ಮಹಾಭಾರತವನ್ನು ಸ್ತ್ರೀ ಭಾರತ ಅಂತಲೇ ಹೇಳಿದೆ. ನಮಗೆ ನಮ್ಮ ಹಿಂದಿನವ್ರು ಹೇಗೆ ಬದುಕಿದ್ರು ಅನ್ನೋದು ಬೇಕಾಗುತ್ತೆ. ಮಹಾಭಾರತಕ್ಕೆ ತಿರುವು ಬಂದಿದ್ದೆ ಎಲ್ಲಿಂದ ಅಂದರೆ ಮಹಾಭಿಷನಿಗೆ ಶಾಪ ಬಂದಲ್ಲಿಂದ. ಯಾಕೆ ಅವನಿಗೆ ಶಾಪ ಬಂತು? ಸ್ತ್ರೀಯನ್ನು ಹೇಗೆ ನೋಡಬೇಕು ಅನ್ನೋ ಪಾಠವನ್ನೇ ಮಹಾಭಾರತ ಕಲಿಸೋದಕ್ಕೆ ಹೊರಟಂತೆ ಕಾಣಿಸುತ್ತೆ. ಗಂಗೆಯ ಮೇಲಿನ ಬಟ್ಟೆ ಸರಿದು ಬಿಡ್ತು ಗಾಳಿ ಬೀಸಿದಾಗ. ಶಾಪ ಜಾರಿಗೊಳಿಸಬೇಕಿದ್ರೆ ಶಾಪ ಒಂದು ಶಿಕ್ಷೆ. ನನ್ನ ಇಷ್ಟಕ್ಕೆ ವಿರುದ್ಧವಾದದ್ದು ನನ್ನ ಬದುಕಿನಲ್ಲಿ ನಡೆಯೋದಕ್ಕೆ ಭೀಷ್ಮ ಕಾರಣ ಅಂತ ಹೇಳಿ 3 ಜನ್ಮ ಎತ್ತಿ ಭೀಷ್ಮನನ್ನು ಕಾಡಿದವಳು. ಅಸಂಖ್ಯ ಸ್ತ್ರೀಯರಿದ್ದಾರೆ ಮತ್ತು ಅವರು ಬರೀ ಕೇವಲ ಹೆಂಡತಿಯಾಗಿ ತಾಯಿಯಾಗಿ ಅಂತ ನಾವು ಇವತ್ತೇನು ಹೇಳ್ತೀವಿ ಹಾಗೆ ಉಳ್ಕೊಂಡಿಲ್ಲ. ಸೊ ಹಾಗೆಯೇ ಮಹಾಭಾರತ ನೋಡಿದಾಗ ದ್ರೌಪದಿ, ಕುಂತಿ, ಗಾಂಧಾರಿ ಈ ರೀತಿಯ ವಿಶಿಷ್ಟ ಮಹಿಳಾ ಶಕ್ತಿಗಳ ಒಂದು ಪರಿಚಯವನ್ನು ಅವರು ಮಾಡಿಕೊಡ್ತಾರೆ. ಅಂದರೆ ಮಹಾಭಾರತದ ಈ ವ್ಯಕ್ತಿಗಳನ್ನು ನೋಡಿದಾಗ ಅವತ್ತಿನ ಸ್ತ್ರೀ ಸ್ಥಾನಮಾನ ಏನಿತ್ತು ಅನ್ನೋದು ನಾವು ತಿಳ್ಕೊಬೋದಾ, ಅಥವಾ ಇವು ಬರೀ ಪಾತ್ರಗಳಾಗೆ ಕಾಣುತ್ತವ? ಇಲ್ಲ, ಇಡೀ ಮಹಾಭಾರತ ಇದೆಯಲ್ಲ, ನಾವು ಯಾಕೆ ಮಹಾಭಾರತವನ್ನು ತಿಳ್ಕೋಬೇಕಾಗಿದೆ ಅಂತ ಅಂದರೆ ಮಹಾಭಾರತ ನಮಗೆ ಮಾದರಿ ಅಂತಲೇ. ಸುಮ್ಮನೆ ಇತಿಹಾಸ ಅಂತ ಓದೋದಲ್ಲ, ಮಹಾಭಾರತ ನಮಗೆ ಮಾದರಿ. ಯಾಕೆ ಅಂದರೆ ಇವತ್ತಿನ ಬದುಕು ಕಟ್ಟಿಕೊಳ್ಳುವಾಗ ನಮಗೆ ನಮ್ಮ ಹಿಂದಿನವ್ರು ಹೇಗೆ ಬದುಕಿದ್ರು ಅನ್ನೋದು ಬೇಕಾಗುತ್ತೆ, ಅದು ಮಾದರಿ ಆಗುತ್ತೆ ನಮಗೆ. ಮಹಾಭಾರತ ನೋಡಿದಾಗ ಸ್ತ್ರೀಯರ ವಿಷಯದಲ್ಲಿ ಅವತ್ತು ಅಪಾರವಾದ ಗೌರವ, ಅಪಾರವಾದ ಸ್ಥಾನಮಾನಗಳಿದ್ವು ಅನ್ನೋದು ಖಂಡಿತವಾಗಿಯೂ ಗೊತ್ತಾಗುತ್ತೆ. ಯಾಕೆಂದರೆ ಇಡೀ ಮಹಾಭಾರತವನ್ನು ಸ್ತ್ರೀ ಭಾರತ ಅಂತ ಕರಿಬೇಕು, ಹಾಗೆ ಕಾಣಿಸುತ್ತೆ ಅದು. ಓಕೆ, ನಿಮಗೆ ಇಡೀ ಅಲ್ಲಿ ನೋಡ್ತಾ ಹೋಗಿ ಮೊದಲು ಕಾಣಿಸ್ಕೊಳ್ಳೋ ಗಂಗೆ. ಅಲ್ಲಿಂದ ಈ ಮಹಾಭಾರತಕ್ಕೆ ತಿರುವು ಬರೋ ಅಲ್ಲಿ ಅಂದರೆ ಗಂಗೆ. ಓಕೆ, ಗಂಗೆ ಬಂದ್ಲು. ಗಂಗೆಯನ್ನು ಮಹಾವಿಷ ನೋಡ್ದ. ಅಲ್ಲಿ ಆ ನೋಡಿದ ತಪ್ಪಿಗೆ ನೋಡಬಾರದ ನೋಟದಲ್ಲಿ ನೋಡಿದ ಮಹಾವಿಷ ಬ್ರಹ್ಮಲೋಕದಲ್ಲಿ. ಆಗ ಅವನಿಗೆ ಶಾಪ ಬಂತಾನೆ, ಭೂಮಿಗೆ ಹೋಗು ಅಂತ. ಮಹಾಭಾರತಕ್ಕೆ ತಿರುವು ಬಂದಿದ್ದೆ ಎಲ್ಲಿಂದ ಅಂದರೆ ಮಹಾಭಿಷನಿಗೆ ಶಾಪ ಬಂದಲ್ಲಿಂದ. ಅವನೇ ಮುಂಚೆ ಅಂತನೂ ಆಗಿ ಹುಟ್ಟೋದು. ಯಾಕೆ ಅವನಿಗೆ ಶಾಪ ಬಂತು? ಅವನು ಗಂಗೆಯನ್ನು ನೋಡ್ದ. ಯಾಕೆ ನೋಡಿದ್ಯಾಕೆ ತಪ್ಪಾಯಿತು ಅಂದರೆ ಗಾಳಿ ಬೀಸ್ತು, ಅವಳ ಮೇಲಿನ ಬಟ್ಟೆ ಸರಿದಿತ್ತು. ಬಟ್ಟೆ ಸರಿದಾಗ ಉಳಿದವರೆಲ್ಲ ತಲೆ ತಗ್ಗಿಸಿಕೊಂಡ್ರು ನೋಡಬಾರದು ಅಂತ. ಅವಳು ಬಟ್ಟೆ ಸರಿಪಡಿಸಿಕೊಳ್ಳುವವರೆಗೆ ಅವನು ನೋಡ್ದ. ಹೆಣ್ಣನ್ನ ನೀನು ನೋಡಬಾರದ ತರಹದಲ್ಲಿ ನೋಡಬಾರದು ಅನ್ನುವಲ್ಲಿಂದ ಮಹಾಭಾರತ ಶುರುವಾಯಿತು. ಓಕೆ, ಈಗ ಸ್ತ್ರೀಗೆ ಕೊಟ್ಟ ಸ್ಥಾನ ಏನು ಮಹಾಭಾರತ ಅಂದರೆ ಸ್ತ್ರೀಯನ್ನು ಹೇಗೆ ನೋಡಬೇಕು ಅನ್ನೋ ಪಾಠವನ್ನೇ ಮಹಾಭಾರತ ಕಲಿಸೋದಕ್ಕೆ ಹೊರಟಂತೆ ಕಾಣಿಸುತ್ತೆ. ನಿನ್ನೆ ಮೊನ್ನೆ ಚರ್ಚೆ ಆಗ್ತಾ ಇದೆ, ಪಾಪರಾಜಿಗಳು ಹೇಗೇಗೋ ಫೋಟೋ ತೆಗಿತಾರೆ, ನಮ್ಮನ್ನ ಮಾಡಬೇಡಿ ಅಂತ ಸಿನಿಮಾದ ನಟಿಯರೆಲ್ಲ ಮಾತಾಡ್ತಾ ಇದ್ದಾರೆ. ಹೌದು ಹೌದು ಹೌದು. ಮಹಾಭಾರತದ ಆರಂಭದಲ್ಲಿ ಇದೇ ಕತೆ ಸರ್ ಇರೋದು. ಓಕೆ, ಹಾಗೆ ಮಾಡಿದರೆ ಏನಾಗತ್ತೆ ಅಂತ ಮಹಾಭಾರತ ಮಾದರಿಯಾಗಿ ತಗೊಳ್ಳದೇ ಇದ್ರೆ ಮತ್ತೆ ಇವತ್ತು ಅದೇ ಮಾತಾಡ್ತಾ ಇರಬೇಕಾಗತ್ತೆ. ಕಾರ್ ಹತ್ತುತ್ತೀವಿ, ಕಾರ್ ಇಳಿತೀವಿ, ಇನ್ನೆಲ್ಲೋ ಹೋಗ್ತಾ ಇರ್ತೀವಿ, ಆಗ ಎಲ್ಲಿಂದಲೋ ನಿಂತ್ಕೊಂಡು ಫೋಟೋ ತೆಗೆದ್ರೆ ಅಶ್ಲೀಲವಾಗಿರತ್ತೆ ಅಂತಲ್ವಾ ಅವ್ರು ಪ್ರತಿಭಟಿಸ್ತಾ ಇರೋದು. ಈಗ ಇದೇನೇ ಅಲ್ಲೂ ನಡೆದಿದ್ದು. ಹಾಗೆ ಕಾಣುವಂತೆ ಆಗತ್ತೆ ಸಾರ್ವಜನಿಕವಾಗಿ. ಆಗ ನಾವೇನ್ ಮಾಡ್ಬೇಕು ಅಂದ್ರೆ ನಾವು ಕಣ್ಮುಚ್ಕೋಬೇಕು ಅಂತ ಮಹಾಭಾರತ ಹೇಳುತ್ತೆ. ಅಲ್ಲಿದ್ದವರೆಲ್ಲರೂ ತಲೆ ತಗ್ಗಿಸಿದ್ರಂತೆ. ಗಂಗೆಯ ಮೇಲಿನ ಬಟ್ಟೆ ಸರಿದು ಬಿಡ್ತು ಗಾಳಿ ಬೀಸಿದಾಗ. ತಕ್ಷಣ ತಲೆ ತಗ್ಗಿಸಿದ್ರು, ನೋಡ್ಲಿಲ್ಲ. ಕಂಡರೂ ನೋಡಬೇಡ ಅಂತ. ಯಾಕೆಂದ್ರೆ ಅವಳ ದೇಹ ಅವಳ ಹಕ್ಕು ಅಂತ ಇವತ್ತು ಬರುತ್ತಲ್ಲ, ಅದು ನನ್ನ ದೇಹ ನನ್ನ ಹಕ್ಕು ಅಂತ. ಇದೇ ಅಂಶವನ್ನು ಮಹಾಭಾರತ ಹೇಳ್ತಾ ಇದೆ ಅಂತ. ಫೆಮಿನಿಸಮ್ ಅಲ್ಲ ಅಂತ ಹೆಂಗೆ ಹೇಳ್ತೀರಿ ಇದನ್ನ ಅಂತ, ಮಹಿಳಾ ಪರ ಅಲ್ಲ ಇದು ಅಂತ ಹೇಗೆ ಹೇಳ್ತೀರಿ ಅಂತ. ಅಂದ್ರೆ ಗಂಗೆಯ ಅನುಮತಿ ಇಲ್ಲದೆ ನೀನು ಅವಳನ್ನು ನೋಡಬಾರದು ಅನ್ನೋಲಿಂದ ಶುರುವಾಯ್ತು. ಗಂಗೆಯ ಅಂದ್ರೆ ಹೆಣ್ಣಿನ. ಆಮೇಲೆ ಅವಳು ಭೂಮಿಗೆ ಬಂದ್ಲು. ಯಾಕೆ ಬಂದ್ಲು? ಆ ಶಾಪವನ್ನು ಜಾರಿಗೊಳಿಸೋದಕ್ಕೆ ಬಂದ್ಲು ಅವಳು. ಒಂದು ಶಾಪ ಬಂತಲ್ಲ, ಅವನಿಗೆ ಶಾಪ ಜಾರಿಗೊಳಿಸ್ಬೇಕು. ಶಾಪ ಜಾರಿಗೊಳಿಸ್ಬೇಕಿದ್ರೆ ಶಾಪ ಒಂದು ಶಿಕ್ಷೆಯನ್ನು ಜಾರಿಗೊಳಿಸೋದಕ್ಕೆ ಬಂದು ಭೂಮಿಗೆ. ಅಂದ್ರೆ ಅವಳ ಸ್ಥಾನ ಏನು ಹೆಣ್ಣಿನದ್ದು ಅಂದ್ರೆ ತನ್ನ ವಿಷಯದಲ್ಲಿ ತಪ್ಪಾಗಿ ನಡೆದುಕೊಂಡವನಿಗೆ ಪನಿಷ್ಮೆಂಟ್ ನಿರ್ಣಯಿಸಿದ್ದು ಅಲ್ಲಿ ಕೋರ್ಟ್ ಇರ್ಬೋದು. ಅದನ್ನು ಜಾರಿಗೆ ಕೊಡೋಳು ಯಾರು ಅಂದ್ರೆ ಅವಳೇನೆ ಅಂತ. ನಾನು ನೋಡಿದೆ ಅಲ್ವಾ, ಅನುಭವಿಸು ಈಗ ಅಂತ ಅವನ ಮಡದಿಯಾಗಿ ಮಕ್ಕಳನ್ನ ತಗೊಂಡೋಗಿ ನೀರಿಗೆ ಹಾಕಿ ವಿಲಿ 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 ಒದ್ದಾಡೋ ಥರ ಮಾಡಿಬಿಟ್ಲಲ್ಲ ಅವನಿಗೆ, ಶಂತನುವಿಗೆ. ಯಾವ ಸ್ಥಾನ ಇದು? ಎಂಥ ದೊಡ್ಡ ಸ್ಥಾನ ಅಲ್ಲಿ ಕೊಟ್ಟಿರೋದು. ಗಂಗೆ ಮುಂದೆ ಬಂದರೆ ಸತ್ಯವತಿ ಕಾಣಿಸ್ತಾಳೆ ನಮಗಲ್ಲಿ. ಒಂದು ಇಡೀ ಕುಟುಂಬವನ್ನು ಎತ್ತಿ ನಿಲ್ಲಿಸುವ ಸತ್ಯವತಿಯಾಗಿ ಕಾಣಿಸ್ತಾಳೆ ಅವಳು.
ಎಲ್ಲೋ ದೋಣಿ ದಾಟಿಸ್ತಾ ಇದ್ಲಂತೆ, ಯಾರೋ ಒಬ್ಬಳು ಸುಂದರವಾಗಿದ್ಲಂತೆ, ಶಂತನ ಮದುವೆ ಆದ್ನಂತೆ ಅಂತ ಮುಗ್ದೋಗೋದಿಲ್ಲ. ಒಬ್ಬಳು ಸುಂದರಿ ಕಾಣಿಸಿದಳು, ಸುಂದರಿಯಾದವಳನ್ನು ರಾಜನ ಮದುವೆಯಾದ, ಇಂಥ ಕತೆ ಎಷ್ಟಿಲ್ಲ ನಮ್ಮಲ್ಲಿ. ಬೇಕಾದಷ್ಟಿದೆ. ಆ ಕತೆಗಳಲ್ಲಿ ಅವಳೇನು ಆಮೇಲೆ ಅಂದರೆ ಅವಳೇನೂ ಇಲ್ಲ. ಆದರೆ ಸತ್ಯವತಿ ಹಾಗಲ್ಲ. ಅವನಿಗೆ ಕಾಣಿಸುವಾಗ ಸುಂದರಿಯಾಗಿ ಕಂಡು ಮದುವೆ ಮಾಡ್ಕೊಂಡಿರ್ಬೋದು, ಆಮೇಲೆ ಅವನು ಸತ್ತು ಹೋದ ಮೇಲೆ ಅವನ ವಂಶವನ್ನು ಉಳಿಸಿದ್ದೇ ಸತ್ಯವತಿ. ಜವಾಬ್ದಾರಿ ಹೊತ್ಕೊಂಡಿದ್ದು ಜವಾಬ್ದಾರಿ ಹೊತ್ತು ಬಹಳ ಕಷ್ಟಕರವಾದ, ಅವತ್ತೇನು ಕಾಮನ್ ಅಲ್ಲ ಅದು, ನಿಯೋಗ ಅನ್ನೋದು ಅವತ್ತು ಕಷ್ಟದ್ದೇ ಅದು. ಹಂಗೊಂದು ಮಾಡೋದಕ್ಕೆ ಅವಕಾಶ ಇದೆ ಅಂತ ಮಾಡ್ತಿದ್ರ, ಇಲ್ಲ, ಯಾರು ಒಪ್ತಾ ಇರಲಿಲ್ಲ ಅಷ್ಟು ಸುಲಭವಾಗಿ ಸ್ತ್ರೀಯರು. ಅಂಥದ್ದನ್ನು ಮಾಡಿ ಒಂದು ವಂಶ ಮುಂದುವರಿಬೇಕು ಅಂತ ಜವಾಬ್ದಾರಿ ತಗೊಂಡವಳು ಅವಳು. ಅದರ ನಡುವೆ ಅಂಬೆ ಬರ್ತಾಳೆ ಒಬ್ಬಳು, ಅಂದರೆ ನನ್ನ ಇಷ್ಟವನ್ನು ನಾನು ಈಡೇರಿಸಿಕೊಳ್ತೀನಿ ಅಂತ ಅವಳದ್ದು. ಸ್ವಯಂವರ ಏರ್ಪಡಿಸಿದ್ದ ಅವಳ ತಂದೆ, ಭೀಷ್ಮ ಹೋಗಿ ಗೆದ್ದುಕೊಂಡು ತಂದ್ರೆ ಅವಳು ಹೇಳ್ತಾಳೆ, ನಾನು ಇನ್ನೊಬ್ಬನಿಗೆ ನನ್ನ ಹೃದಯ ಕೊಟ್ಟಿದ್ದೀನಿ, ಅವನನ್ನು ಪ್ರೀತಿಸ್ತಾ ಇದ್ದೀನಿ, ನಾನು ಇವನನ್ನು ಮದುವೆ ಆಗೋದಕ್ಕಾಗೋದಿಲ್ಲ, ನೀನು ಗೆದ್ದಿರಬಹುದು. ಸಾಲ್ವನನ್ನ ಪ್ರೀತಿಸ್ತಾ ಇದ್ಲು. ಅಂದರೆ ನೀನು ಗೆದ್ದು ತಂದಿರಬಹುದು, ಆದರೆ ನನ್ನ ಮೇಲೆ ನಿನಗೆ ಆ ಥರ ಹಕ್ಕಿಲ್ಲ ಅಂತ ಹೇಳದಂತೆ ಅಂತ ಅದು. ಭೀಷ್ಮ ಕೂಡ ಒಪ್ತಾನೆ ಅದನ್ನ, ಅಲ್ಲಿದ್ದವರು ಎಲ್ಲರೂ ಒಪ್ತಾರೆ, ಉಳಿದವರು. ಅವಳೇ ಯಾರನ್ನಾರು ಮದುವೆ ಆಗೋದಕ್ಕೆ ಬಯಸಿದಾಳೆ ಅಂತ ಅಂದರೆ ನೀನು ಅವಳನ್ನು ನಿನ್ನ ತಮ್ಮನಿಗೆ ಕಟ್ಟುವಂತಿಲ್ಲ ಅಂತಲೇ ಹೇಳ್ತಾರೆ. ಅವಳು ಇಷ್ಟಪಟ್ಟಲ್ಲಿಗೆ ಕಳಿಸಿಕೊಡ್ತಾರೆ ಗೌರವಾನ್ವಿತವಾಗಿ. ಅಲ್ಲ, ಅವನು ಶಾಲ್ವ ವಿರೋಧಿ, ಅವನು ತಿರಸ್ಕರಿಸ್ತಾನೆ ಅನ್ನೋದು ಬೇರೆ, ಅವನು ಈಗೋ ಹರ್ಟ್ ಮಾಡಿಕೊಂಡು. ಆಮೇಲೂ ಕೂಡ ನಾನು ನನ್ನ ಇಷ್ಟಕ್ಕೆ ವಿರುದ್ಧವಾದದ್ದು ನನ್ನ ಬದುಕಿನಲ್ಲಿ ನಡೆಯೋದಕ್ಕೆ ಭೀಷ್ಮ ಕಾರಣ ಅಂತ ಹೇಳಿ 3 ಜನ್ಮ ಎತ್ತಿ ಭೀಷ್ಮನನ್ನು ಕಾಡಿದವಳು ಅವಳು. ಅಂದರೆ ಹೆಣ್ಣಿನ ಶಕ್ತಿ ಏನು ಅನ್ನೋದನ್ನ ಅಂಬೆ ತೋರಿಸ್ತಾಳೆ ಅಲ್ಲಿ. ಅಂದರೆ ವ್ಯವಸ್ಥೆಯ ವಿರುದ್ಧ ದನಿ ಎತ್ತುವಂತ ಒಂದು ಪರಿಸ್ಥಿತಿ ಆಗಲೂ ಇತ್ತು. ಹೌದು, ಎಲ್ಲ ಕಾಲದಲ್ಲೂ ಇರುತ್ತೆ. ಆದರೆ ಅಲ್ಲಿ ಏನು ಅಂದರೆ ದಮನಕಾರಿಯಾಗಿರಲಿಲ್ಲ ಭೀಷ್ಮ. ಏನು ಅಂದರೆ ಅವಳನ್ನು ತುಳಿಬೇಕು ಅಂತ ಹೊರಟಿಲ್ಲ, ಶೋಷಣೆ ಮಾಡಬೇಕು ಅಂತ ಹೊರಟಿಲ್ಲ. ಆದರೆ ಶೋಷಣೆ ಮಾಡುವ ಉದ್ದೇಶ ಇಲ್ಲದೇ ಇದ್ದರೂ ಯಾರದೋ ಬದುಕಿಗೆ ಏನೋ ಒಂದು ತೊಂದರೆ ಆಗ್ಬಿಡ್ಬೋದು ನಮ್ಮ ನಿಲುವಲ್ಲಿ. ತಮ್ಮಂದರಿಗೆ ಮದುವೆ ಮಾಡಬೇಕು ಅಂತ ಹೊರಟಿದ್ದ ಭೀಷ್ಮ, ಅದಕ್ಕೆ ಸರಿಯಾಗಿ ಒಂದು ಸ್ವಯಂವರ ಏರ್ಪಡಿಸಿದ್ರೆ ಯಾರಾದರೂ ಗೆದ್ಕೊಂಡು ಹೋಗ್ಬೋದು ಅಂತ. ಇವಳದ್ದೇ ಸಣ್ಣ ಅಚಾತುರ್ಯ, ತಂದೆಗೆ ಹೇಳಬೇಕಿತ್ತು ನಾನು ಅವನಿಗೆ ಮನಸ್ಸು ಕೊಟ್ಟಿದ್ದೀನಿ ಅಂತ ಅಂದ್ಕೊಂಡ್ಲು. ಇಲ್ಲಿ ಯಾರೂ ವೀರಿರಲಿಲ್ಲ, ಅವನೇ ನಾಳೆ ಗೆಲ್ತಾನೆ ಅಂತ ಅಂದ್ಕೊಂಡ್ಬಿಟ್ಲು. ಹಾಗಾಗಲಿಲ್ಲ. ಭೀಷ್ಮನದ್ದೇನೂ ತಪ್ಪಿರಲಿಲ್ಲ. ಆದರೆ ತಪ್ಪಿಲ್ಲದೆ ಇದ್ದರೂ ಅವನು ಒಪ್ಕೊಂಡ ಅದನ್ನು, ನೀನು ಹೋಗು ಅಂತ. ಆದರೆ ಅವನ ವಿರುದ್ಧ ತಿರುಗಿದ್ಲು ಅಂತ ಅಂದರೆ ಭೀಷ್ಮ ನೆವ ಆದ, ಅವನ ಉದ್ದೇಶಪೂರ್ವಕವಾಗಿ ಏನೋ ಮಾಡಿಲ್ಲ. ಆದರೆ ಅವಳಿಗನ್ನಿಸ್ತು ಭೀಷ್ಮನೇ ಕಾರಣ ಅಂತ. ಆದರೆ ಜನ್ಮಗಳನ್ನು ಎತ್ತಿ ಭೀಷ್ಮನನ್ನು ಕೊಲ್ತೀನಿ ಅಂತ ತೋರಿಸುವ ಶಕ್ತಿ ಇದೆಯಲ್ಲ, ಒಬ್ಬ ಹೆಣ್ಣು ಮನಸ್ಸು ಮಾಡಿದರೆ ಏನು ಮಾಡ್ತಾಳೆ ಅನ್ನೋದನ್ನು ತೋರಿಸಿದ ಅಂಬೆ ಕಾಣ್ತಾಳಲ್ಲ ನಮಗೆ. ಮುಂದೆ ಅಂತ ಬಂದರೆ ಗಾಂಧಾರಿ, ಕುಂತಿ ಅಂತೂ ಸಿಂಗಲ್ ಪೇರೆಂಟಿಂಗಿಗೆ ಇನ್ನು ಅದ್ಭುತ ಉದಾಹರಣೆ. ಅಂದರೆ ಇಡೀ ವ್ಯವಸ್ಥೆ ಅವಳು ಮತ್ತು ಅವಳ ಮಕ್ಕಳ ವಿರುದ್ಧ ನಿಂತಿದೆ. ಎಲ್ಲಿ ಊಟ ಮಾಡ್ತಾ ಇದ್ದಾರೋ, ಎಲ್ಲಿ ಬದುಕ್ತಾ ಇದ್ದಾರೋ, ತಿಂದ ಅನ್ನಕ್ಕೆ ವಿಷ ಹಾಕ್ತಾ ಇದ್ದಾರೆ. ಇದು ಸಾವು ಯಾವ ಕಡೆಯಿಂದ ಬರುತ್ತೆ ಅಂತ ಗೊತ್ತಿಲ್ಲ. ಅಂಥ ಸಮಯದಲ್ಲಿ ಎದುರಿಸಿ ನಿಂತಲ್ಲ ಅವಳು. ಮಕ್ಕಳ ರಕ್ಷಣೆ ಮಾಡಬೇಕು, ಮತ್ತು ಪಾಲನೆ, ಪೋಷಣೆ ಎಲ್ಲವನ್ನೂ ಮಾಡಬೇಕು. ಅಂದರೆ ಅವರು ಅಧಿಕಾರಸ್ಥರು, ಅವ್ರ ಕೈಲೇ ಎಲ್ಲವೂ ಇದೆ. ಇವಳಲ್ಲಿ ನಿಂತಿದ್ದಾಳೆ. ಎಲ್ಲರೂ ಇದ್ದು ಅನಾಥಳಂತೆ ತನ್ನ ಮಕ್ಕಳನ್ನು ಕಾಪಾಡ್ಕೋಬೇಕಲ್ಲ, ಅದು ಎಂಥ ದಿಟ್ಟತನ ಬೇಕು ಅವಳಿಗೆ ಅಂತ ಕುಂತಿ ಕಾಣಿಸ್ತಾಳೆ ಅಲ್ಲಿ. ಗಾಂಧಾರಿ ಅವಳು ಹಾಗೆ ಅತ್ಯಂತ ವಿವೇಕಿ, ಸಂಯಮಿ. ತನ್ನ ಗಂಡ ತನ್ನ ಮಗ ತಪ್ಪು ಮಾಡ್ತಾ ಇದ್ದಾರೆ, ಆದರೆ ಅದು ಪರವಾಗಿಲ್ಲ, ಅವಳು ಅದರ ವಿರುದ್ಧವಾಗಿದ್ದಾಳೆ. ಸಂದರ್ಭ ಬಂದಾಗ ನೇರವಾಗಿ ಹೇಳ್ತಾಳೆ ಇದು ಸರಿಯಲ್ಲ ಅಂತ. ಹಾಗೆ ಗಾಂಧಾರಿ ಕಾಣಿಸ್ತಾಳೆ. ಮುಂದೆ ಬಂದಾಗ ದ್ರೌಪದಿ, ಅವಳನ್ನಂತೂ ಹೇಳಲೇಬೇಕಾಗಿಲ್ಲ. ಅತ್ಯದ್ಭುತವಾದ ವ್ಯಕ್ತಿತ್ವ ದ್ರೌಪದಿಯದ್ದು. ಉಳಿದವರು ಅಷ್ಟೇ. ಉಲೂಪಿ ಬರ್ತಾಳೆ, ಚಿತ್ರಾಂಗದೆ ಬರ್ತಾಳೆ. ಅದರಲ್ಲೂ ಉಲೂಪಿಯದ್ದಂತೂ ಬಹಳ ವಿಶಿಷ್ಟವಾಗಿ ತನ್ನ ಗಂಡನಿಗೆ ಬಂದ ಶಾಪ, ಅವನಿಗೆ ಗೊತ್ತಿಲ್ಲ ಅರ್ಜುನನಿಗೆ ಶಾಪ ಬಂದಿದೆ ಅಂತ. ಆ ಶಾಪ ಅವನಿಗೆ ಕಾಡದೇ ಇರೋದಕ್ಕೆ ಬೇಕಾಗುವಂತೆ ತಂತ್ರ ಹೂಡಿ ಬಬ್ರುವಾಹನ ಅವನನ್ನು ಕೊಂದನೇನೋ ಅನ್ನುವಂತೆ ಮಾಡಿ, ಶಾಪ ಫಲಿಸುವಂತೆ ಮಾಡಿ, ಮತ್ತು ಅರ್ಜುನ ಬದುಕುವಂತೆ ಮಾಡ್ತಾಳೆ ಅವಳು. ಅಂಥ ಉಲೂಪಿ, ಅರ್ಜುನನ ಬದುಕಿಸಿದ್ದೇ ಉಲೂಪಿ. ಹೀಗೆ ಹೇಳ್ತಾ ಹೋದರೆ ಮಹಾಭಾರತದಲ್ಲಿ ಅಸಂಖ್ಯ ಸ್ತ್ರೀಯರಿದ್ದಾರೆ, ಮತ್ತು ಅವರು ಬರೀ ಕೇವಲ ಹೆಂಡತಿಯಾಗಿ, ತಾಯಿಯಾಗಿ ಅಂತ ನಾವು ಇವತ್ತೇನು ಹೇಳ್ತೀವಿ ಹಾಗೆ ಉಳ್ಕೊಂಡಿಲ್ಲ. ಹಾಗಾಗಿ ಮಹಾಭಾರತವನ್ನು ಸ್ತ್ರೀ ಭಾರತ ಅಂತಲೇ ಹೇಳಬೇಕು. ಅವರಿಗಾಗಿ ನಡೆಯಿತು, ಅವರಿಂದ ನಡೆಯಿತು ಅಂತಲೇ ಹೇಳಬೇಕಾಗತ್ತೆ. ಅಂದರೆ ಮಹಾಭಾರತವನ್ನು ನಮಗೆ ಕೊಡುವ ಮುಖಾಂತರ ಇವತ್ತಿನ ಭಾಷೆಯಲ್ಲಿ ಹೇಳೋದಾದರೆ ಸ್ತ್ರೀ ಸಂವೇದನೆ, ಫೆಮಿನಿಸಮ್ ಅನ್ನುವಂಥದ್ದು
ಆಗಿನ ಕಾಲದಲ್ಲಿ ಇವತ್ತಿಗಿಂತ ಬಹುಶಃ ಸ್ಟ್ರಾಂಗ್ ಆಗಿತ್ತೇನೋ ಅಂತ ಸ್ತ್ರೀ ಸಂವೇದನೆಯನ್ನ ಗೌರವಿಸಬೇಕು ಅನ್ನೋದು ಇವತ್ತಿಗಿಂತ ಸ್ಟ್ರಾಂಗ್ ಆಗಿತ್ತು ಅನ್ನೋದು ಅಂತ ಗೊತ್ತಾಗತ್ತೆ. ಇವತ್ತಿನ ತರ ಗಂಡಸು ವರ್ತಿಸ್ತಿರ್ಲಿಲ್ಲ ಅಂತ ಕೂಡ ಹೇಳೋಕ್ಕಾಗಲ್ಲ. ದ್ರೌಪದಿಯನ್ನ ಜಯದ್ರಥ ಕಾಡಲ್ಲಿ ಯಾರೂ ಇಲ್ಲ ಮನೇಲಿ ಅಂತ ಅಪಹರಣ ಮಾಡಿದ ಘಟನೆ ಇದೆ. ಓಕೆ, ಏನು ಹೇಳುತ್ತೆ ಅದು? ಕಿಡ್ನ್ಯಾಪ್ ಮಾಡೋದು ಒಂದು ಹೆಣ್ಣನ್ನು ಯಾರೂ ಇಲ್ಲದೆ ಇದ್ದಾಗ ಅನ್ನೋದು ಇವತ್ತು ನಡೀತಾ ಇದೆ, ಅವತ್ತು ಇತ್ತು. ಆದರೆ ನಾವೊಂದು 100ಕ್ಕೆ ಎಷ್ಟರಷ್ಟು ಅಂತ ಶೇಕಡಾವಾರು ನೋಡಿದರೆ ಕಡಿಮೆ ಇತ್ತು, ಇವತ್ತು ಹೆಚ್ಚಾಗಿದೆ. ಇನ್ನು ತುಂಬಿದ ಸಭೆಯಲ್ಲಿ ವಸ್ತ್ರಾಪರಣ ಅನ್ನೋದೆಲ್ಲ ಏನು ಅದೇ ಅದು ಬಹಳ ರೇರ್ ಅಂತ ಹೇಳಬೇಕಾದ ಅಂಥದ್ದು ಅವತ್ತು ನಡೆದಿದೆ. ಹಾಗಾಗಿ ಎರಡೂ ಇದೆ ಅಂತ. ಮನುಷ್ಯ ಹೆಣ್ಣಿನ ವಿರುದ್ಧವಾಗಿ ಹೋಗುತ್ತಾನೆ. ಹೆಣ್ಣಿನ ವಿರುದ್ಧವಾಗಿ ಅಂದರೆ ಸ್ತ್ರೀ ಸಂವೇದನೆಯ ವಿರುದ್ಧವಾಗಿ ಹೋಗುತ್ತಾನೆ ಮತ್ತು ಹೆಣ್ಣನ್ನು ಕೇವಲ ಭೋಗವಸ್ತುವಾಗಿ ನೋಡ್ತಾನೆ ಅನ್ನುವ ಅಂಶದ ಕೆಲವು ಘಟನೆಗಳನ್ನು ಅಲ್ಲೂ ನೋಡ್ತೀವಿ. ಮನುಷ್ಯ ಹಾಗಿದ್ದ. ಆದರೆ ಅದಕ್ಕೆ ಪ್ರತಿಯಾಗಿ ಮಹಾಭಾರತ ಏನು ಹೇಳ್ತಾ ಇದೆ ಅಂತ ಅಂದರೆ ಹಾಗಲ್ಲ ಇರಬೇಕಾದದ್ದು ಅಂತ ಅದನ್ನು ಪ್ರತಿರೋಧಿಸ್ತಾ ಹೋಗುತ್ತೆ ಮಹಾಭಾರತ. ಇಡೀ ಕುರುಕ್ಷೇತ್ರ ಯುದ್ಧವೇ ಕೊನೆಗೂ ನಡೆದಿದ್ದು ದ್ರೌಪದಿಗಾದ ಅವಮಾನಕ್ಕೆ ಪ್ರತೀಕಾರವಾಗಿ, ರಾಜ್ಯಕ್ಕಾಗಿಯೇ ಅಲ್ಲ ಅದು. ಆಗೇನು ಅಂದರೆ ನೀವು ಇಂಥದ್ದು ಮಾಡ್ತೀರಾ, ನಾವು ನಿಮ್ಮನ್ನು ಉಳಿಯಗೊಡುವುದಿಲ್ಲ ಅಂತ ಮಹಾಭಾರತ ಹೇಳುತ್ತೆ. ಮಹಾಭಿಷ ಒಂದು ಕ್ಷಣ ನೋಡ್ದ, ಅವನೇನು ಬೇರೆ ಏನೋ ಅಲ್ಲ, ನೋಡ್ದ ಅಷ್ಟೇ. ನೋಡಿದ ಮಾತ್ರಕ್ಕೇನೆ ಒಂದು ಜನ್ಮ ಎತ್ತಿ ಅಲ್ಲಿ ಪಡಬಾರದ ಕಷ್ಟಪಟ್ಟು, ಅಂದರೆ ನೀನು ಹೆಣ್ಣಿನ ಸಂವೇದನೆಯ ವಿಷಯದಲ್ಲಿ ತಪ್ಪಾಗಿ ನಡೆದ್ರೆ ನಿನಗೆ ಹೀಗೆ ಮಾಡುತ್ತೆ ಸೃಷ್ಟಿ, ಪ್ರತಿಕ್ರಿಯೆ ಆಗಿರುತ್ತೆ ಸೃಷ್ಟಿಯದ್ದು ಅನ್ನೋದನ್ನು ಮಹಾಭಾರತ ಹೇಳುತ್ತೆ ಅಂತ. ಹಾಗಾಗಿ ಇವತ್ತು ಏನು ನಡೆಯುತ್ತೋ ಅದು ಅವತ್ತು ನಡೆದಿಲ್ಲ ಅಂತಲ್ಲ, ಅವತ್ತು ನಡೆದಾಗ ಅನಂತರ ಏನಾಯಿತು ಅನ್ನೋದು ನಮಗೆ ಬೇಕಾಗಿರೋದು. ಅನಂತರ ಏನು ನಡೀತು ಅನ್ನೋದರ ಮೂಲಕ ಹೀಗೆ ನಡೆದುಕೊಳ್ಳಬೇಕು ಅಂತ ಹೇಳ್ತಾ ಇದೆ ಅದು. ಓಕೆ.